ಪ್ಯಾನ್ ಇಂಡಿಯಾ ಸ್ಟಾರ್ ಅಂದರೆ ಈಗ ಈ ಪ್ಯಾನ್ ಇಂಡಿಯಾ ಇದೆಲ್ಲ ಬರ್ತಾ ಇದೆ. ನೀವು ಆಗಲೇ ಬಾಂಬೆ, ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಕೊಂಕಣಿಯಲ್ಲಿ, ಇಂಗ್ಲೀಷಲ್ಲಿ, ಬಹುತೇಕ ಎಲ್ಲ ಭಾಷೆಗ ಮರಾಠಿಯಲ್ಲಿ ಮಾಡಿದ್ರಿ. ಸೊ ಕನ್ನಡದಿಂದ ಶುರುವಾಗಿದ್ದು ಹಿಂದಿ ಮಾಡಿದೆ, ತೆಲುಗು ಮಾಡಿದೆ, ಒಂದು ಫಿಲ್ಮ್ ತಮಿಳಲ್ಲೂ ಮಾಡಿದ್ದೀನಿ, ಮಲಯಾಳಂ ಮಾಡಿದೆ, ಮರಾಠಿ ಮಾಡಿದೆ, ಇಂಗ್ಲೀಷು ಸೊ ಮಾಡಿದ್ದೀನಿ. ಬಟ್ ನಾನು ಹೇಳಿದ್ನಲ್ಲ ಅಂದರೆ ನಾನು ಕರ್ನಾಟಕದಲ್ಲಿ ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಹೆಂಗೆ ಯಾಕೆ ಕರ್ನಾಟಕದಲ್ಲಿ ಇಂಥ ಒಬ್ಬ ನಟನಿದ್ದಾನೆ, ಕನ್ನಡ ಅವ್ರು ಕರೆಯುವುದೇ ನಾನು ಕನ್ನಡಿಗ, ಕನ್ನಡ ನಟ ಅಂತ. ಆದರೆ ನನ್ನ ಥರದ ಆ ಪಾತ್ರಗಳು ಬಹಳ ವಿಶಿಷ್ಟವಾದ ಪಾತ್ರಗಳು. ಇದನ್ನು ಆತ ಮಾಡಬಲ್ಲ, ಅವನು ಒಪ್ಪಿದರೆ ಅವನು ಮಾಡಬಲ್ಲ. ಹಾಗೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ಅಫಿಷಿಯಲಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅವರು. ನಾನು ಯಾವುದಕ್ಕೂ ಅರ್ಜಿ ಹಾಕಿಲ್ಲ, ಅವರೇ ಬಂದು ಕನ್ನಡ ಅಂತ. ನಾನು ಅಲ್ಲಿ ಹೋದಾಗಲೂ ಮೊದಲು ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳಿ ಕನ್ನಡದಲ್ಲಿ ಆಯಾ ಭಾಷೆ ಇದನ್ನು ಬರ್ಕೊಂಡು ಆದಷ್ಟು ಆ ಭಾಷೆಯನ್ನು ಕಲಿಯೋ ಪ್ರಯತ್ನ ಮಾಡಿದವನು. ಓಕೆ, ಬಟ್ ಅದಕ್ಕೆ ಆದರೆ ಇಲ್ಲಿಯ ಕಾರಣಾಂತರಗಳಿಂದ ಇದಕ್ಕೆ ನನಗೆ 50 ವರ್ಷ ಯಾವತ್ತು ಕೇಂದ್ರದಿಂದ ಒಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಗಲಿಲ್ಲ ಅದು ನಾನು ಗಮನಿಸ್ತಿದ್ದೆ. ಏನೂ ಇಲ್ಲ ಅಂತ ಗೊತ್ತಿರ್ತದಲ್ಲ. ಯಾಕೆ ಅನ್ನೋದು ಅದಕ್ಕೆ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಕಾರಣ ಅಲ್ಲ. ಇದನ್ನು ಇನ್ನೊಬ್ಬರು ಹೇಳಿದ್ದಾರೆ, ನಿಮಗೂ ಕೇಳಿಸ್ಕೊಂಡಿರ್ತೀರಿ. ಇದಕ್ಕೆ ಅವರು ಲೆಫ್ಟಿಸ್ಟು ರೈಟಿಸ್ಟ್ ಅಂತಿಲ್ಲ. ಇಲ್ಲಿ ನಮ್ಮ ಚಿತ್ರರಂಗದವರೇ ಇಲ್ಲಿ ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳುವವರು ಅವರೇ ಕಮಿಟಿಯಲ್ಲಿ ಕೂತ್ಕೊಳ್ತಿದ್ರು. ಸೊ ಆ ಥರದ ಒಂದು ಮಾನಸಿಕ ಗೊಂದಲ ಸಿಕ್ಕಾಕೊಂಡವರು ಯಾರಿಗೆ ಅವಾಯ್ಡ್ ಮಾಡಬೇಕು, ಯಾರಿಗೆ ಕೊಡಬೇಕು ಅನ್ನೋದು. ಸೊ ಅದು ಅಲ್ಲಲ್ಲೇ ಸುತ್ತಿರ್ತದೆ. 50 ವರ್ಷ ನಿಗಲಗಟ್ಟಾಯಿತು. ಓಕೆ, ದಯವೆಚ್ಚೆ ಈಗ ಇದು ಬಂತು, ಫಸ್ಟ್ ಆ್ಯಂಡ್ ಲಾಸ್ಟ್, ಗುಡ್, ಥ್ಯಾಂಕ್ ಯು. ಅದಕ್ಕಿಂತ 50 ವರ್ಷ ಸಿಗದೇ ಇರೋದು 3 ವರ್ಷದಲ್ಲಿ ಸಿಕ್ಬಿಡ್ತಲ್ಲ. ಅದು ಕನ್ನಡಿಗರಿಂದಲೇ ಸಿಕ್ತು. ಅಫ್ಕೋರ್ಸ್ ನಿಮ್ಮ ಪತ್ನಿಯವರ ಪಾತ್ರ ಅಂದರೆ ಗಾಯತ್ರಿ ಅವರು ನಿಮಗೆ ಸಪೋರ್ಟಿವ್ ಆಗಿ, ಬೆಂಬಲವಾಗಿ ನಾವೆಲ್ಲ ನೋಡಿದ್ದೀವಿ. ಆದರೂ ಈ ಸಂದರ್ಭದಲ್ಲಿ, ಈ ಪರ್ವಕಾಲದಲ್ಲೂ ಗಾಯತ್ರಿ ಇದೆ ಪ್ರಾಮುಖ್ಯತೆ. ಯಾಕೆ ಹೇಳ್ತೀನಿ, ಹೇಗಿದೆ ಅಂದರೆ ನಾನು ಅವರನ್ನು ಭೇಟಿ ಆದಮೇಲೆ ಅವಳಿಗೆ ನಾನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದೆ. ಅವರು ಎಲ್ಲ ಯೋಚನೆ ಮಾಡಿ ಆಗ್ತೀನಿ ಅಂತ. ಆದರೆ ನಮ್ಮ ತಂದೆ ತಾಯಿಯಿಂದ ನೀನು ಪರ್ಮಿಷನ್ ತಗೋಬೇಕು. ಆಯ್ತು ಸರ್. ಅವ್ರ ತಾಯಿಗೆ ಫೋನ್ ಮಾಡಿದೆ. ಆ್ಯಕ್ಚುಲಿ ಗಾಯತ್ರಿ ಕನ್ನಡ ಚಿತ್ರರಂಗಕ್ಕೆ ಬಂದ ಶಂಕರ್ ಜೊತೆ ನೀವು ಆಟೋ ರಾಜ ಮಾಡಿ ನಂತರ ಎಲ್ಲ ರಾಜ್ಕುಮಾರ್ ಎಲ್ಲರ ಜೊತೆಯಲ್ಲೂ ನಟಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ತಾಯಿಗೆ ಫೋನ್ ಮಾಡಿದೆ. ಒಳ್ಳೆಯದು, ಅವ್ರ ಪರಿಚಯ ಆಗಿತ್ತು. ಅವರು ಬಂದಾಗ, ಅವ್ರ ತಾಯಿ ಗಾಯತ್ರಿ ಜೊತೆ ಅವ್ರ ತಾಯಿ ಬಂದಾಗ ಶಂಕರ್ ಮೂಲಕ ಅವರೆಲ್ಲ ಪರಿಚಯ ಆಗಿತ್ತು. ಸಂತೋಷವೇ. ಆದರೆ ಒಂದು ನನಗೆ ಹೇಳಲಿಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ಬಾರ್ದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅನಂತ, ನೀನು ನಮ್ಮ ಗಾಯತ್ರಿಗಿಂತ 14 ವರ್ಷ ದೊಡ್ಡವನು. ನನಗೆ ಅಷ್ಟು ವಯಸ್ಸಾಗಿ